ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಗುಪ್ತಾ ನೈತಿಕತೆ ಇಲ್ಲದೇನೂ 5 ರಾಜ್ಯಗಳು, 4 ರಾಜ್ಯಗಳು, ಒಂದು ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಗೆ ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡಿದರು. ಯಾವುದು? ಅಸ್ಸಾಂ, ತಮಿಳುನಾಡು, ವೆಸ್ಟ್ ಬೆಂಗಾಲು, ಕೇರಳಂ ಮತ್ತು ಈ ಪುದುಚೇರಿ ಯೂನಿಯನ್ ಟೆರಿಟರಿ. ಯಾಕೆ ನಾನು ಅವರಿಗೆ ಆ ನೈತಿಕತೆ ಇಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ, ಯಾಕಂದರೆ ಪಾರ್ಲಿಮೆಂಟಲ್ಲಿ ಅವರ ವಿರುದ್ಧ 193 MP ಗಳು ಸೈನ್ ಮಾಡಿ ಅಪ್ಲಿಕೇಶನ್ ಹಾಕಿದ್ದಾರೆ ಇಂಪೀಚ್ಮೆಂಟ್ಗೆ. ಆತನನ್ನು ಕಿತ್ತು ಬಿಸಾಕಬೇಕು, ಆತ ಪಕ್ಷಪಾತಿ, BJP ಪರ ಕೆಲಸ ಮಾಡುವ ಏಜೆಂಟು ಅಂತ. ಅಂಥದ್ದೊಂದು ಇರಬೇಕಾದ್ರೆ ಆ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಮಾಡಬಾರ್ದಾಗಿತ್ತು. ಇನ್ನಿಬ್ಬರು ಕಮಿಷನರ್ಗಳಿದ್ರು, ಎಲೆಕ್ಷನ್ ಕಮಿಷನರು. ಅವರಲ್ಲಿ ಒಬ್ಬರು ಯಾರಾದರೂ ನಿನ್ನೆ ಡೇಟುಗಳು ಅನೌನ್ಸ್ ಮಾಡಿರಬಹುದಾಗಿತ್ತು. ಬಟ್ ಇಲ್ಲ, ಮಾಡಲ್ಲ. ಅದೆಲ್ಲ ಮೋದಿ ಸಪೋರ್ಟ್ ಇದ್ರೆ ಏನು ಬೇಕಾದ್ರೂ ನಡೆಯುತ್ತೆ. ಅದು ಬಿಡಿ, ಅದು ದಿನಾಂಕಗಳ ಕತೆ ಆಯ್ತಾ. ಒಟ್ಟಿನಲ್ಲಿ ದಿನಾಂಕಗಳು ಘೋಷಣೆ ಆಯಿತು. ಮೇ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಬೇರೆ ಬೇರೆ ದಿನಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ. ವೆಸ್ಟ್ ಬೆಂಗಾಲ್ ಕುರಿತಾಗಿ ನಾನು ನಿಮಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ. ವೆಸ್ಟ್ ಬೆಂಗಾಲ್ನಲ್ಲಿ ಏಪ್ರಿಲ್ 23, ಏಪ್ರಿಲ್ 29 2 ದಿನ ಮತದಾನ ನಡೆಯುತ್ತೆ. 2 ಹಂತಗಳಲ್ಲಿ. ಕಳೆದ ಬಾರಿ 8 ಹಂತಗಳು ನಡೆದಿತ್ತು. ಈ ಬಾರಿ ಇದನ್ನು 2ಕ್ಕೆ ಇಳಿಸಿದ್ದಾರೆ. ಅದರ ಲೆಕ್ಕಾಚಾರ ಏನೋ ಗೊತ್ತಿಲ್ಲ. ಓಕೆ, ಅದು ಒಂದು ಕತೆ. ಆದರೆ ಸೊ ಏನಾಗಬಹುದು ವೆಸ್ಟ್ ಬೆಂಗಾಲಲ್ಲಿ ಅನ್ನೋ ಕುತೂಹಲ ಬಂದೇ ಬರುತ್ತೆ. ದ ಮೂಮೆಂಟ್ ಯು ಅನೌನ್ಸ್ ದ ಡೇಟ್ಸ್, ನೆಕ್ಸ್ಟ್ ಕ್ವಶನ್ ಓಕೆ, ಯಾರು ಗೆಲ್ಲಬಹುದು ಅಂತ. ಅದಕ್ಕೆ ಪೂರಕವಾಗಿ ಮೊಟ್ಟ ಮೊದಲ ಒಪಿನಿಯನ್ ಪೋಲ್ ಡೇಟ್ಗಳು ಅನೌನ್ಸ್ ಆದ ಮೇಲೆ ಹೊರಗಡೆ ಬಂದಿದೆ. ABP ನ್ಯೂಸ್ ಅನ್ನುವಂತಹ, ಅದು ಒಂಥರ ಗೋಧಿ ಮಾಧ್ಯಮನೇ, ಅದು ಒಂದು ಒಪಿನಿಯನ್ ಪೋಲ್ ಅನ್ನು ಮಾಡಿದೆ. ಸೊ ಏನಿದೆ ಆ ಅಂಕಿಅಂಶಗಳಲ್ಲಿ? BJP ವರ್ಸಸ್ TMC, ಅಮಿತ್ ಶಾ ಮೋದಿ ವರ್ಸಸ್ ಮಮತಾ ಬ್ಯಾನರ್ಜಿ, ಯಾರು ಗೆಲ್ತಾರೆ ಅಂತ ABP ನ್ಯೂಸ್ ಹೇಳ್ತಾ ಇದೆ. ಈ ನೆನಪಿರಲಿ ನಿಮಗೆ, ಇದು ಒಂದು ಗೋಧಿ ಮಾಧ್ಯಮ. ಮೋದಿ ಪರ, BJP ಪರ, RSS ಪರ ಇರುವಂತಹ ಎಂಜಲು ಮಾಧ್ಯಮಗಳಲ್ಲಿ ಒಂದು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಇಲ್ಲಿ ಬರೋ ಅಂಕಿಅಂಶಗಳಿಗೆ ಸ್ವಲ್ಪ ನೀವು ಏನು ಯಾವ ರೀತಿ ನೋಡ್ತೀರಿ ಅಂತರವನ್ನ ಅನ್ನೋದನ್ನ ನೀವು ಇಟ್ಕೋಬೇಕಾಗುತ್ತೆ. ಸೊ ಏನು ಅವ್ರು ಕೊಟ್ಟಿರೋ ಒಪಿನಿಯನ್ ಪೋಲ್ ಅಂತ ಮೊದಲಿಗೆ ನೋಡಿ, ಅದು ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಸೊ ವೆಸ್ಟ್ ಬೆಂಗಾಲ್ನಲ್ಲಿ ABP ಕೊಟ್ಟಿರುವ ಒಪಿನಿಯನ್ ಪೋಲ್ ಪ್ರಕಾರ ತೃಣಮೂಲ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವರು ಮುಖ್ಯಮಂತ್ರಿಯಾಗಿದ್ದಾರೆ, ಮತ್ತೆ ಈಗ ಚುನಾವಣೆಗೆ ಹೋಗ್ತಿದಾರಲ್ಲ, ಅವರ ಪಕ್ಷಕ್ಕೆ 43ರಿಂದ 45% ವೋಟ್ ಶೇರ್ ಸಿಗುತ್ತೆ ಅನ್ನುವಂಥದ್ದು ABP ನ್ಯೂಸ್ನ ಲೆಕ್ಕಾಚಾರ. ಅಂದರೆ ಸೀಟುಗಳಿಗೆ ಕನ್ವರ್ಟ್ ಮಾಡಿದಾಗ 155ರಿಂದ 170 ಸೀಟುಗಳು ಬರಬಹುದು ಅಂತ ಗೋಧಿ ಮಾಧ್ಯಮಗಳಲ್ಲಿ ಒಂದಾಗಿರುವಂತಹ ABP ನ್ಯೂಸ್ ಹೇಳ್ತಾ ಇದೆ. ಅಲ್ಲಿ ಟೋಟಲ್ ಸೀಟ್ಸ್ ಇರೋದು 294, ಮೆಜಾರಿಟಿಗೆ ಬೇಕಾಗಿರೋದು 148. ಅಂದರೆ TMC ಮೆಜಾರಿಟಿಯನ್ನು ದಾಟಿ ಹೋಗುತ್ತೆ, ಈಸಿಯಾಗಿ ಗೆಲ್ಲುತ್ತೆ ಅಂತ ABP ನ್ಯೂಸ್ ಹೇಳ್ತಾ ಇದೆ. ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮ ಹೇಳ್ತಾ ಇದೆ. BJPಗೆ 100ರಿಂದ 115 ಸೀಟು ಬರಬಹುದು, ಆದರೆ ವೋಟ್ ಶೇರ್ ಅಲ್ಲಿ ಸ್ವಲ್ಪನೇ ಡಿಫರೆನ್ಸ್ ಇರುತ್ತೆ ಅಂತ ಹೇಳ್ತಾ ಇದೆ. 41ರಿಂದ 43% ವರೆಗೆ BJPಗೆ ವೋಟ್ ಶೇರ್ ಬರಬಹುದು ಅಂತ. ಅಲ್ಲಿಗೆ ಈ ಕಮ್ಯುನಿಸ್ಟರು, ಕಾಂಗ್ರೆಸ್ಸು, ಬೇರೆ ಏನು ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ ಅವುಗಳಿಗೆ ಅವಕಾಶನೇ ಇಲ್ಲ ಆಲ್ಮೋಸ್ಟ್ ಅನ್ನೋ ರೀತಿಯಾದಂತಹ ಒಪಿನಿಯನ್ ಪೋಲನ್ನು ABP ನ್ಯೂಸ್ ಕೊಡ್ತಾ ಇದೆ. ಸೊ ಈ ಮೂಲಕ ತೃಣಮೂಲ ಕಾಂಗ್ರೆಸ್ ಮತ್ತೆ ವಾಪಸ್ ಬರುತ್ತೆ ಅನ್ನೋದು ABP ಲೆಕ್ಕಾಚಾರ. ಹಾಗಾದ್ರೆ ಕಳೆದ ಬಾರಿ ಏನಾಗಿತ್ತು? 2021ರ ಚುನಾವಣೆಯಲ್ಲಿ ಏನು ಫಲಿತಾಂಶಗಳು ಬಂದಿತ್ತು ಅಂದರೆ, 2021ರಲ್ಲಿ TMC 215 ಸೀಟ್ ಗೆದ್ದಿತ್ತು. 215 ಸೀಟು. BJP ನಾವು ಅಧಿಕಾರಕ್ಕೆ ಬರೋದು 100% ಪಕ್ಕ, ಬರೆದಿಟ್ಕೊಳ್ಳಿ ಅಂತ ಅಲ್ಲೇ ಹಾಸಿಗೆ ಹಾಕೊಂಡು ಮಲಗಿದ್ದಂಥ ಅಮಿತ್ ಶಾ ಹೇಳಿದ್ರು. ದೆಹಲಿಗೆ ಬಂದೇ ಇರಲಿಲ್ಲ ಅಮಿತ್ ಶಾ. ಅಲ್ಲೇ ಠಿಕಾಣಿ ಹೂಡಿ, ಅಲ್ಲೇ ಹಾಸಿಗೆ ಹಾಕೊಂಡು, ಅಲ್ಲೇ ದಿಂಬು ಹಾಕೊಂಡು, ಅಲ್ಲೇ ಮಲಗಿಬಿಟ್ಟಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೆ ಅದೇ, ರಾತ್ರಿವರೆಗೂ ಅದೇನೆ. ಏನು ಒಂದಲ್ಲ ಒಂದು ರೀತಿಯಲ್ಲಿ ಹಿಂದೂ ಮುಸ್ಲಿಂ ಮಾಡಿ 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 ನಾವು ಬಂದೇ ಬಿಡ್ತೀವಿ ಅಧಿಕಾರಕ್ಕೆ ಅಂತ ಸಾಕಷ್ಟು ಗೋಧಿ ಮಾಧ್ಯಮಗಳು ಸಹ 100+ ಬಂದ್ಬಿಡುತ್ತೆ BJP ಅಂದಿದ್ರು. ಬಟ್ ಬಂದಿದ್ದು ಕೇವಲ 77 ಮಾತ್ರ. ಆ ಸಂದರ್ಭದಲ್ಲಿ TMCಗೆ 48%, BJPಗೆ 38% ಬಂದಿತ್ತು. 10% ಡಿಫ್ರೆನ್ಸು. ಈ ಬಾರಿ ಇವರು ಹೇಳ್ತಿರೋದು 2% ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಬರಬಹುದು, ಅದಕ್ಕಿಂತ ಹೆಚ್ಚಿಗೆ ಬರಲ್ಲ ಅಂತ ABP ಹೇಳ್ತಿದೆ. ಬೇರೆಯವರು ಇನ್ನೂ ಹೊರಗಡೆ ತರ್ತಾರೆ. ಇನ್ನು ದಿನಕ್ಕೊಬ್ರು ಬರ್ತಾನೆ ಇರುತ್ತೆ. ಮುಖ್ಯವಾದಂತಹ ಒಪಿನಿಯನ್ ಪೋಲ್ಗಳನ್ನು ಮಾತ್ರ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ ಹೊರತು ಸಣ್ಣ ಪುಟ್ಟದ್ದು ಬೇಡ. ಸೊ ಇದು ಮುಖ್ಯ ಅಂತ ಅನ್ನಿಸ್ತು, ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗಾದ್ರೆ ಇಷ್ಟಾದರೂ ಬಂದ್ಬಿಡುತ್ತಾ, ಇಷ್ಟು ಕ್ಲೋಸ್ ಇರುತ್ತಾ ವೆಸ್ಟ್ ಬೆಂಗಾಲಲ್ಲಿ ಅಂದ್ರೆ ಸಾಧ್ಯತೆಗಳು ಇದೆ.
ಯಾಕೆ ಅಂದರೆ ಎಲೆಕ್ಷನ್ ಕಮಿಷನ್ ಇದೆ, ಇಡಿ ಇದೆ, CBI ಇದೆ, IT ಇದೆ, ಇನ್ನು ಏನೇನೋ ಇದೆ. ಅದರ ಜೊತೆಗೆ ಅಮಿತ್ ಶಾ, ಮೋದಿ ಅವರ ಒಳಗಿರುವಂತಹ ತಂತ್ರಗಾರಿಕೆ, ಹಿಂದೂ ಮುಸ್ಲಿಂ ತಂತ್ರಗಾರಿಕೆ ಇದೆಲ್ಲ ಇರೋದ್ರಿಂದ ಈ ಬಾರಿ ಬಹಳ ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಬಟ್ ಎಂಡ್ ಆಫ್ ದಿ ಡೇ ಗೋಧಿ ಮಾಧ್ಯಮನ ಹೇಳ್ತಿದೆ TMC ವಾಪಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದ್ರೆ TMC ಗೆಲ್ಲುವಂತಹ ಸಾಧ್ಯತೆಗಳು 90%ಗಿಂತ ಜಾಸ್ತಿ ಇದೆ. ನನ್ನ ಪ್ರಕಾರ 90%ಗಿಂತ ಜಾಸ್ತಿ ಇದೆ. ಬಟ್ ಇರುವಂತಹ ಆತಂಕ ಏನು ಗೊತ್ತಾ, ಇವತ್ತು ಸಂಜೆ ಕೋಲ್ಕತ್ತಾದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಾಯ್ತು. ಯಾಕೆ? ನಿನ್ನೆ ಡೇಟ್ಗಳನ್ನು ಅನೌನ್ಸ್ ಮಾಡಿದಂತಹ ಎಲೆಕ್ಷನ್ ಕಮಿಷನ್ ಇವತ್ತು ಅಲ್ಲಿ 50ಕ್ಕೂ ಹೆಚ್ಚು ಬಹಳ ಮುಖ್ಯ ಮತ್ತು ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳನ್ನ ಅಲ್ಲಿಂದ ಬೇರೆ ಕಡೆಗೆ ವರ್ಗಾಯಿಸಿಬಿಟ್ಟಿದೆ. ತಮಗೆ ಬೇಕಾದ ಅಧಿಕಾರಿಗಳನ್ನ ಆ ಜಾಗದಲ್ಲಿ ತಂದು ಕೂರಿಸಿದೆ. ಆಲ್ಮೋಸ್ಟ್ DC ಸೈಡ್ಗೆ ತಳ್ಳಿರ್ತಾರೆ. ಯಾಕಂದ್ರೆ ಅವರೇ ರಿಟರ್ನಿಂಗ್ ಆಫೀಸರ್ಗಳು. ಅವರನ್ನ ಇಟ್ಕೊಂಡು ಸ್ವಲ್ಪ ಗೇಮ್ ಆಡೋ ಸಾಧ್ಯತೆಗಳು ಇರ್ತವೆ. ಎಲೆಕ್ಷನ್ ಕಂಡಕ್ಟ್ ಮಾಡದೆ ಅವರು, ಎಲೆಕ್ಷನ್ ಕಮಿಷನ್ ಪರವಾಗಿ ಎಲೆಕ್ಷನ್ಗಳನ್ನ ಕಂಡಕ್ಟ್ ಮಾಡೋದೇ ಅವರು, ರಿಟರ್ನಿಂಗ್ ಆಫೀಸರು ಸಹ ಅವರೇ ಆಗಿರ್ತಾರೆ. ಸೊ ಅಲ್ಲಿ 50ಕ್ಕೂ ಹೆಚ್ಚು ಮುಖ್ಯ ಅಧಿಕಾರಿಗಳನ್ನ ಯಾರು TMCಗೆ ಹತ್ರ ಇದ್ದಾರೆ ಅಥವಾ ಮಮತಾ ಬ್ಯಾನರ್ಜಿ ಯಾರನ್ನ ಜಾಸ್ತಿ ನಂಬ್ತಾರೆ ಅಂತವನ್ನೆಲ್ಲ ಸೈಡ್ಗೆ ತಳ್ಳಿಬಿಟ್ಟಿದ್ದಾರೆ. ಅದನ್ನು ವಿರೋಧಿಸಿ ಇವತ್ತು TMC ನಡು ಬೀದಿಗೆ ಬರಬೇಕಾಯಿತು, ರೋಡ್ಗೆ ಬರಬೇಕಾಯಿತು. ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರೋಡ್ಗೆ ಬರಬೇಕಾಯಿತು. ಇನ್ನು ಕೆಲವು ದಿನಗಳ ಹಿಂದೆ ನಡೆದಿದ್ದು ನಿಮಗೆ ಗೊತ್ತೇ ಇದೆ. ಇಡಿ ಪ್ರಶಾಂತ್ ಕಿಶೋರ್ ಈ ಹಿಂದೆ ಇಟ್ಕೊಂಡಿದ್ದಂತಹ ಈಗಲೂ ಇದೆ ಒಂದು ಕಂಪನಿ, ಏನು ಸರ್ವೆ ಮಾಡೋದು ಮತ್ತು ಎಲೆಕ್ಷನ್ ಸ್ಟ್ರಾಟಜಿ ಮಾಡುವ ಕಂಪನಿ. ಅದರ ಮೇಲೆ ದಾಳಿ ನಡೆಸಿತ್ತು. ಅದು ಈಗ TMCಗೆ ಸ್ಟ್ರಾಟಜಿ ಮಾಡ್ತಾ ಇದೆ ಈ ಎಲೆಕ್ಷನ್ ಅಲ್ಲಿ. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಖುದ್ದು ಒಳಗಡೆ ನುಗ್ಗಿ ಅಲ್ಲಿದ್ದಂತಹ ಹಾರ್ಡ್ ಡಿಸ್ಕು, ಲ್ಯಾಪ್ಟಾಪು, ಒಂದಷ್ಟು ದಾಖಲೆಗಳನ್ನು ಎತ್ಕೊಂಡು ಬರಬೇಕಾಯ್ತು ಹೊರಗಡೆಗೆ. ಯಾಕಂದ್ರೆ ಅಲ್ಲಿ TMCಯ ಇಡೀ ಚುನಾವಣಾ ತಂತ್ರಗಾರಿಕೆ ಪ್ಲಾನಿಂಗ್ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿತ್ತು, ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು. ಅದು ಒಂದು ರೀತಿ ಬಿಜೆಪಿ ಹೇಳೋದೇನು ಅಂದ್ರೆ ಇದು ಸರ್ವಾಧಿಕಾರಿ ಧೋರಣೆ. ಏನು ತನಿಖಾ ತಂಡಗಳು, ಸ್ವತಂತ್ರ ತನಿಖಾ ತಂಡಗಳು, ತನಿಖಾ ಸಂಸ್ಥೆಗಳು, ಆ ತನಿಖಾ ಸಂಸ್ಥೆಗಳು ಆ ಸ್ವತಂತ್ರ ಜಗತ್ತಿನಲ್ಲೇ ಅತ್ಯಂತ ಫ್ರೀಯಾಗಿ ಬಿಟ್ಟಿರುವಂತಹ, ತಮ್ಮ ನಿರ್ಧಾರಕ್ಕೆ ಬಿಟ್ಟಿರುವಂತಹ ತನಿಖಾ ಸಂಸ್ಥೆಗಳು ನಡೆಸ್ತಾ ಇರುವಂತಹ ದಾಳಿಯ ನಡುವೆ ಮಮತಾ ಬ್ಯಾನರ್ಜಿ ನುಗ್ಗಿ ತಗೊಂಡು ಬಂದುಬಿಟ್ರು. ಇದು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು, ಸಂವಿಧಾನ ವಿರೋಧಿ ಕೃತ್ಯ ಅಂತಲ್ಲ ಮಿಸ್ಟರ್ ಅಮಿತ್ ಶಾ ಹೇಳಿದ್ರು. ಈ ಕಡೆ ನರೇಂದ್ರ ಮೋದಿ ಅವರು ಅದೇ ಒಪಿನಿಯನ್ ಹೊಂದಿರ್ತಾರೆ, ಬಿಜೆಪಿಯವರು ಅದೇ ಕಥೆ ಕಟ್ಟಿದ್ರು. ಅಂದ್ರೆ ವಾಸ್ತವ ಏನು ಅನ್ನೋದು ಅಲ್ಲಿರೋರಿಗೆ ಗೊತ್ತು. ಬಿಜೆಪಿ ಹೇಗೆ IT, ED ಇನ್ನೆಂಥದ್ದೆಂಥದ್ದು ಏನೇನು ಇದಾವಲ್ಲ ತನಿಖಾ ಸಂಸ್ಥೆಗಳು, CBI ಇಂದ ಹಿಡಿದು ಅವುಗಳನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದು ಮಮತಾ ಬ್ಯಾನರ್ಜಿ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ತಮ್ಮ ಪಕ್ಷದ ಏನು ಎಲೆಕ್ಷನ್ ಕ್ಯಾಂಪೇನ್ಗೆ ತಯಾರಿ ನಡೆಸ್ತಾ ಇದ್ದಂತಹ ಅಥವಾ ಸ್ಟ್ರಾಟಜಿ ಮಾಡ್ತಿದ್ದಂತಹ, ತಂತ್ರಗಾರಿಕೆ ಮಾಡ್ತಿದ್ದಂತಹ ಅಂಶಗಳಿರುವಂತಹ ಹಾರ್ಡ್ ಡಿಸ್ಕು, ಲ್ಯಾಪ್ಟಾಪು, ದಾಖಲೆಗಳನ್ನ ಎತ್ಕೊಂಡು ಬಂದ್ಬಿಟ್ರು. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಏನೇನೋ ಆಗಿದೆ ಅದು. ಸೊ ಆ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇದು ಕ್ಲೋಸ್ ಫೈಟ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಮತ್ತೆ ಹಿಂದೂ ಮುಸ್ಲಿಂ ಕಾರ್ಡ್ ಇದ್ದೇ ಇದೆ, ಅದನ್ನಂತೂ ಬಿಜೆಪಿ ಬಿಡಲ್ಲ. ಅದು ಬಿಟ್ಟರೆ ಬಿಜೆಪಿನೇ ಇರಲ್ಲ ಅಷ್ಟೇ. ಸೊ ಇದಿಷ್ಟು ವೆಸ್ಟ್ ಬೆಂಗಾಲ್ ಚುನಾವಣೆಗಳು ಘೋಷಣೆಯಾದ ಮರುದಿನಾನೇ ಬಂದಿರುವಂತಹ ಮೊಟ್ಟ ಮೊದಲ ಸರ್ವೆ, ಒಪಿನಿಯನ್ ಪೋಲ್, ABP ನ್ಯೂಸ್ ಕೊಟ್ಟಿರೋ ಒಪಿನಿಯನ್ ಪೋಲ್. ಅದರಲ್ಲಿ TMCಗೆ ಮುನ್ನಡೆಯನ್ನು ತೋರಿಸಿರುವಂತಹದ್ದು. ಎಂಜಲು ಮಾಧ್ಯಮವೇ TMCಗೆ ಮುನ್ನಡೆ ತೋರಿಸಿರೋದ್ರಿಂದ ಅವರು ಗೆಲ್ಲೋ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಬಟ್ ನಾನು ಹೇಳ್ದಂಗೆ ಈ ಎಲ್ಲ ಅಂಶಗಳು ಇರೋದ್ರಿಂದ ಟೈಟ್ ಫೈಟ್ ಇರುತ್ತೆ, ಟೈಟೆಸ್ಟ್ ಫೈಟ್ ಇರುತ್ತೆ. ಹೇಳಕ್ ಬರಲ್ಲ, ನೋಡೋಣ ಏನಾಗತ್ತೆ ಅಂತ ಅಷ್ಟೇ. ಸೊ ಇನ್ನು ಉಳಿದಂತೆ ಬೇರೆ ರಾಜ್ಯಗಳಿಗೂ ಸಹ ಒಪಿನಿಯನ್ ಪೋಲ್ಸ್ ಬಂದಂಗೆ ನಿಮಗೆ ನಿರಂತರವಾಗಿ ಸುದ್ದಿಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತೇನೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.